ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಇವತ್ತು ಪ್ರಕೃತಿಯಲ್ಲಿ ಸಿಗುವಂತಹ ಅನೇಕ ದವಸ ಧಾನ್ಯಗಳಲ್ಲಿ ಇದು ಒಂದು. ಇದರಲ್ಲಿ ತೈಲನೂ ತೆಗಿತಾರೆ ಮತ್ತು ಇದನ್ನು ಒಂದೆರಡು ಚಮಚ ಅಷ್ಟು ನೆನೆಸ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸಿಗೆ ಹಾಕಿ ಹಿಂಡಿ ಅನ್ನಕ್ಕೆ ಹಾಕ್ಕೊಂಡು ಸೇವನೆ ಮಾಡ್ತಾರೆ. ಅಲ್ಲದೇ ಇದನ್ನು ಉರಿಸ್ಬಿಟ್ಟು ಈ ಮಿಕ್ಸರ್ ಅಂತಾರಲ್ಲ ಅದಕ್ಕೆ ಮಿಕ್ಸ್ ಮಾಡ್ತಾರೆ. ಕಾರಣ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಮತ್ತು ಸುವಾಸನೆ ಬರುತ್ತೆ, ಭಾರಿ ಸುವಾಸನೆ ಇರ್ತದೆ. ಈ ಆಯಿಲು ಅಷ್ಟೇ, ಅಷ್ಟೂ ಬೆಳೆ ಜಾಸ್ತಿ, ಅಷ್ಟೇ ಸುವಾಸನೆ ಜಾಸ್ತಿ ಇರ್ತದೆ. ಈ ಆಯಿಲನ್ನು ಅನೇಕ ಸಿಹಿ ತಿಂಡಿಗಳಲ್ಲಿ ಅಥವಾ ಸಿಹಿ ತಿಂಡಿ ಮಾಡಲಿಕ್ಕೆ ಅದನ್ನು ಉಪಯೋಗಿಸ್ಕೊತಾರೆ. ಇದು ನಮ್ಮ ದೇಹದ ಉಷ್ಣತೆ ಕಾಪಾಡುತ್ತೆ ಮತ್ತು ದೇಹದಲ್ಲಿ ನಾನಾ ರೀತಿಯ ಕಾಯಿಲೆಗಳನ್ನು ನಿವಾರಣೆ ಮಾಡುತ್ತೆ. ಅಂತಹ ಶಕ್ತಿಯುಳ್ಳ ಈ ಒಂದು ಕುಸುಬೆಯನ್ನು ನಾವು ಉಪಯೋಗಿಸ್ಬೇಕು, ಪ್ರತಿಯೊಬ್ಬರು ಉಪಯೋಗಿಸ್ಬೇಕು. ಈಗಿನ ಕಾಲದಲ್ಲಿ ಈ ವೈಟ್ ಆಯಿಲ್ ಮಿಕ್ಸ್ ಮಾಡಿ ಎಣ್ಣೆ ತೆಗೆದು ನಾವೆಲ್ಲ ಕಡಿಮೆ ರೇಟ್ ಮಾಡ್ತಾರೆ, ನಾವೆಲ್ಲ ಅದನ್ನು ಸೇವನೆ ಮಾಡಿ ನಾನಾ ರೀತಿ ಕಾಯಿಲೆಗೆ ತರಿಸ್ಕೊತಾ ಇದ್ದೀವಿ. ಅಂತಹದಲ್ಲಿ ಅಲ್ಪ ಸ್ವಲ್ಪ ಇದು ನಮ್ಮ ಜಮೀನಿನಲ್ಲಿ ಹಾಕಿ ಮಲಾಸ್ ಅಥವಾ ನೀರಾವರಿಗೆ ಹಾಕ್ಕೊಂಡು ಅದನ್ನು ಬೆಳೆಸಿ ಅದನ್ನು ಒಕ್ಕಣೆ ಮಾಡಿ ಈ ಥರ ಬೀಜ ಮಾಡಿಕೊಂಡು ಗಾಣಕ್ಕೆ ಹಾಕಿ ಎಣ್ಣೆ ತೆಗೆದು ಆ ಎಣ್ಣೆಯನ್ನು ಮನೆಯಲ್ಲೆಲ್ಲ ಉಪಯೋಗಿಸ್ಕೋಬೋದು, ಆರೋಗ್ಯಕರ. ಇಂಥವು ಸೇವನೆಯಿಂದ ನಮ್ಮ ಆಯಸ್ಸು ಜಾಸ್ತಿ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ನಮ್ಗೆ ಯಾವ ಕಾಯಿಲೆ ಕಸಾರು ಬರಲ್ಲ. ಸ್ನೇಹಿತರೆ, ಈ ಕುಸುಬೆ ಅತಿ ಹೆಚ್ಚು ಬೆಳೆಯೋದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಬೆಳೀತಾರೆ. ಈ ದಕ್ಷಿಣ ಕನ್ನಡದಲ್ಲಿ ಇಲ್ಲ ಇದು. ಆದ್ದರಿಂದ ಇದು ಅಪರೂಪ. ಆದರೆ ಕೆಲವೊಂದು ಸ್ನೇಹಿತರ ಇದರಿಂದ ತರಿಸಿದ್ದೀವಿ, ಎಲ್ಲರೂ ಸಹ ನೋಡ್ಬೋದು. ನೋಡಿ, ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಒಂದು ಎಪಿಸೋಡಲ್ಲಿ ಇದರ ಬಗ್ಗೆ ಇನ್ನೂ ಮಾಹಿತಿಯನ್ನು ಕೊಡು. ನಮಸ್ಕಾರ ಸ್ನೇಹಿತರೆ.